ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಇವತ್ತಿನ ಸ್ಪೆಷಲ್ ಬಂದು ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಫಸ್ಟ್ ನಾವು ಶಾವಿಗೆನ ಬೇಯಿಸಿ ಎತ್ತಿಟ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ನೀರಿಗೆ ಅರಿಶಿನ, ಎಣ್ಣೆ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡಿರೋ ನೀರಿಗೆ ಶಾವಿಗೆ ಹಾಕ್ಬಿಟ್ಟು ಶಾವಿಗೆನ 2 ನಿಮಿಷದವರೆಗೂ ಬೇಯಿಸ್ಕೊಂಡು ಅದು ಒಂದು 3/4% ಬೆಂದಿರಬೇಕು ಶಾವಿಗೆ. ಆ 3/4% ಬೆಂದಾದಮೇಲೆ ಅದನ್ನು ಬಗ್ಗಿಸ್ಕೊಂಡು ಅದಕ್ಕೆ ತಣ್ಣೀರು ಮತ್ತು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸೋರಕ್ಕೆತ್ತಿಡೋಣ. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ನಿಂಬೆಹಣ್ಣು ರಸ, ಉಪ್ಪು, ಕೊತ್ತಂಬರಿ, ಕ್ಯಾರೆಟು, ಹುಳ್ಳಿಕಾಯಿ, ಕ್ಯಾಪ್ಸಿಕಮು, ಕಾಯಿ ತುರಿ, ಈರುಳ್ಳಿ, ಅರಿಶಿನ, ಹಸಿಮೆಣ್ಸಿನ್ಕಾಯಿ, ಶಾವಿಗೆ, ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಸೊ ಇವಾಗ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಬಿಟ್ಟು ಅದನ್ನು ಕೆಂಪಗೆ ಹುರ್ಕೊಳ್ತಾ ಇದ್ದೀನಿ. ಕೆಂಪಗೆ ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಹುರ್ಕೊಂಡಾದ್ಮೇಲೆ ಜೀರಿಗೆ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಸಣ್ಣದಾಗೆ ಹೆಚ್ಕೋಬೇಕು. ಇದು ಈ ರೆಸಿಪಿಗೆ ನೀವು ಸಣ್ಣದಾಗೆ ಈರುಳ್ಳಿನ ಹೆಚ್ಕೋಬೇಕು, ಉದ್ದುದಕ್ಕೆ ಹೆಚ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿರುತ್ತೆ ಈರುಳ್ಳಿ ಸಣ್ಣದಾಗಿದ್ದರೆ, ಇದು ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಉಪ್ಪು, ಹಿಂಗು ಹಾಕಿ ತುಂಬ ಫ್ಲೇವರ್ ಕೊಡುತ್ತೆ. ಹಿಂಗು ಹಾಕೋದ್ರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಿಂಗು ಇದು ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ವರೆಗೂ ಅಂದರೆ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಕ್ಯಾರೆಟು, ಹುಳ್ಳಿಕಾಯಿನ ನಾನು ಹಾಗೆ ಹಾಕ್ತಾಯಿದ್ದೀನಿ, ಬೇಯಿಸ್ಕೊಂಡಿಲ್ಲ ನಾನು. ಕ್ಯಾರೆಟು, ಹುಳ್ಳಿಕಾಯಿನ ನೀವು ಬೇಕು ಅಂದರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ಸ್ಲೈಸ್ ಮಾಡಿರೋದ್ರಿಂದ ನಾನು ಕ್ಯಾರೆಟು, ಹುಳ್ಳಿಕಾಯಿನ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ. ನಾನಿಲ್ಲಿ ಕ್ಯಾರೆಟು, ಹುಳ್ಳಿಕಾಯಿನ ಹಾಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಬಟಾಣಿ ಮತ್ತು ಅವರೆಕಾಯಿ ಕೂಡ ಹಾಕ್ಕೋಬೋದು. ಅವರೆಕಾಯಿ ಸೀಸನ್ ಬಂದಾಗ ನೀವು ಅವರೆಕಾಯಿ ಕೂಡ ಹಾಕ್ಬಿಟ್ಟು ಮಾಡ್ಬೋದು. ಇಲ್ಲಾಂದರೆ ಬಟಾಣಿ ಕೂಡ ಹಾಕ್ಬೋದು. ನೀವು ಬಟಾಣಿನೂ ಕೂಡ ಬೇಯಿಸ್ಕೊಂಡು ನೀವು ಇವಾಗ ಕ್ಯಾರೆಟು, ಹುಳ್ಳಿಕಾಯಿ ಹಾಕ್ಕೊಳ್ತೀವಲ್ಲ ಆ ಟೈಮ್ಗೆ ಬಟಾಣಿ ಕೂಡ ಬೇಯಿಸ್ಕೊಂಡು ನೀವು ಹಾಕ್ಕೋಬೋದು. ಅದಾದಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತಿಗೆ ಉಪ್ಪನ್ನ ಹಾಕ್ತಿದ್ದೀನಿ. ಕ್ಯಾಪ್ಸಿಕಮ್ಮು ಉಪ್ಪು ಯಾಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮು ಬೇಗ ಬೆಂದೋಗ್ಬಿಡುತ್ತೆ. ನಾನು ಕ್ಯಾರೆಟು, ಹುಳ್ಳಿಕಾಯಿನ ಅದನ್ನು 50% ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಅದು ಕ್ಯಾಪ್ಸಿಕಮ್ಮು ತುಂಬ ಮೃದು ಆಗೋಗುತ್ತೆ. ಸೊ ಹಾಗಾಗಿ ನಾನು ಅದು ಬೆಂದಾದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕಾಯಿ ತುರಿ ಹಾಕ್ಬಿಟ್ಟು ಒಂದು 2 ಸೆಕೆಂಡು ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಶಾವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಉಪ್ಪು, ತುಪ್ಪ, ಕೊತ್ತಂಬರಿ, ನಿಂಬೆ ರಸ ಹಾಕ್ತಾಯಿದ್ದೀನಿ. ತುಪ್ಪ ನಾನು ಲಾಸ್ಟಲ್ಲಿ ಹಾಕೋದ್ರಿಂದ ನಿಮಗೆ ಫ್ಲೇವರ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ ಆಗಿದೆ, ತುಂಬ ಟೇಸ್ಟಿಯಾಗೂ ಕೂಡ ಇದೆ. ಮಕ್ಕಳು ನೋಡಿದ ತಕ್ಷಣ ತುಂಬ ಇಷ್ಟಪಡ್ತಾರೆ. ಈ ಥರ ಕಲರ್ ಆಗಿ ನೀವು ಟಿಫನ್ ಬಾಕ್ಸಿಗೆ ಕಟ್ಟೋದ್ರಿಂದ ಮಕ್ಕಳು ಖುಷಿಯಾಗಿ ತಿನ್ಕೊಂಡು ಬರ್ತಾರೆ. ಇದು ತುಂಬಾ ನನ್ನ ಮಗಳಿಗೆ ತುಂಬಾ ಫೇವ್ರೇಟು. ಮ್ಯಾಗಿ ಅಂದ್ಕೊಂಡು ತುಂಬ ಚೆನ್ನಾಗಿ ತಿಂತಾಳೆ ಅವಳು. ಹೋಗ್ತಾ ಬರ್ತಾ ತಿಂತಾ ಇರ್ತಾಳೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.